ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ಬೇಗ ಎದ್ದು ನಮ್ಮ ಮನೆ ಹತ್ರ ಕಣ್ಣು ಬಿಟ್ಟರೆ ಸಾಕು, ಅಂದರೆ ಆ ವ್ಯೂ ಹೆಂಗಿರುತ್ತೆ ಅಂದರೆ ಕೋಗಿಲೆ ಕೂಗ್ತಾ ಇರೋ ಸೌಂಡ್ ಕೇಳಿಸುತ್ತೆ, ಇಲ್ಲಾಂದರೆ ಯಾವುದಾದ್ರೂ ಪಕ್ಷಿ ಕೂಗ್ತಾ ಇರುತ್ತೆ. ಅದೇ ಬೆಳಗಿನ ಅಲಾರಾಮ್ ಇಲ್ಲಿ ನೋಡಿದ್ರಲ್ಲ ಎಷ್ಟು ಸುಮಧುರವಾಗಿರುತ್ತಲ್ವ ಕೋಗಿಲೆ ಕೂಗೋದು. ಇನ್ನು ಬೆಳಗ್ಗೆ ಎದ್ದು ನೆನ್ನೆನೇ ಕಾರ್ ಪಾರ್ಕಿಂಗ್ ಹಾಕಿರಲಿಲ್ಲ, ಯಾಕೆಂತಂದರೆ ಬಂದಾಗಿಂದ ಈ ಕಾರ್ ಪಾರ್ಕಿಂಗ್ ಕ್ಲೀನ್ ಮಾಡಿರಲಿಲ್ಲ. ಅಂದರೆ ಮಾಡಿದ್ವಿ, ಬರೀ ನೀರು ಹಾಕ್ಬಿಟ್ಟು ಅದೇನೋ ಒಂಥರ ಡಸ್ಟ್ ಥರ ಆಗ್ತಾಯಿತ್ತು. ಪ್ರೀತಮಲ್ಲಿ ತುಂಬ ಆಟ ಆಡ್ತಾ ಇದ್ದ, ಅದಕ್ಕೆ ಇವತ್ತು ಸ್ವಲ್ಪ ಸೋಪಿನ ಪುಡಿ ಎಲ್ಲ ಹಾಕಿ ನಾನು ಕ್ಲೀನ್ ಮಾಡ್ಕೊಳ್ತೀನಿ. ಇವತ್ತು ಕಾರ್ ಹೊರಗಡೆ ಇರಲಿ ಅಂತ ಹೇಳ್ಬಿಟ್ಟು ರಾತ್ರಿನೇ ಕಾರ್ ಹೊರಗಡೆ ನಿಲ್ಲಿಸಿದ್ವಿ. ಒಂದು ಸಾರಿ ಅಟ್ಲೀಸ್ಟ್ ಸೋಪಿನ ಪುಡಿ ಹಾಕಿದ್ರೆ ಅದು ಏನಾದರೂ ಡಸ್ಟ್ ಅಂಟ್ಕೊಂಡಿರುತ್ತಲ್ಲ ಅದೆಲ್ಲ ಹೋಗುತ್ತೆ ಅಂತ ಹೇಳಿ ಕ್ಲೀನ್ ಮಾಡಿ ಬಾಗ್ಲಿಗೆ ರಂಗೋಲೆ ಹಾಕಿ ಎಲ್ಲ ರೆಡಿ ಮಾಡಿ ಆಮೇಲೆ ಸ್ವಲ್ಪ ಡ್ರೈ ಹಾಕಕ್ಕೆ ಬಿಟ್ಟೆ. ಅಷ್ಟೊಳಗೆ ನನ್ನ ಹಸ್ಬೆಂಡ್ ಪ್ರೀತಮ್ ಹೊರಗಡೆ ಹೋಗಿದ್ರು. ಇವತ್ತು ನಾನು ಹುಟ್ಟಿದ ಅಲ್ವಾ, ಹಾಗಾಗಿ ಅವರೇ ಸ್ಪೆಷಲಾಗಿ ಏನೋ ಅಡುಗೆ ಮಾಡಬೇಕು ಅಂತ ಅಪ್ಪ ಮಗಳಿಬ್ಬರು ತೀರ್ಮಾನ ಮಾಡ್ಕೊಂಡಿದ್ರು. ಹಾಗಾಗಿ ಬೆಳಗ್ಗೆನೇ ಹೋಗಿ ಏನೋ ಐಟಮ್ ತರೋಕ್ಕೆ ಅಂತ ಹೊರಟಿದ್ರು. ನಾನು ಅಷ್ಟೊತ್ತಿಗೆಲ್ಲ ಬಾಗಿಲು ತೊಳ್ಕೊಂಡು ರಂಗೋಲೆ ಹಾಕಿ ಆರಾಮಾಗಿ ಮೇಲೆ ಹೋಗ್ತಾ ಇದ್ದೀನಿ. ಬಾಡಿಗೆ ಮನೆ ಆಗಿರಲಿ, ಸ್ವಂತ ಮನೆ ಆಗಿರಲಿ, ಅಥವಾ ನಾವು ಎಲ್ಲೋ ಒಂದು ಸಣ್ಣ ಜಾಗದಲ್ಲಿ ಇರಲಿ, ನಮ್ಮ ಜಾಗ ಏನಿದೆಯಲ್ವಾ ಅದು ಸ್ವರ್ಗದ ಥರ ಇರಬೇಕು. ಯಾವಾಗಲೂ ಅದನ್ನು ಕ್ರಿಯೇಟ್ ಮಾಡೋದು ನಮ್ಮ ಕೈಯಲ್ಲೇ ಇರುತ್ತೆ. ಬಾಡಿಗೆ ಮನೆಗೆ ಯಾಕೆ ಇಷ್ಟು ಶೃಂಗಾರ, ಇದೆಲ್ಲ ಬೇಡ. ಅಟ್ಲೀಸ್ಟ್ ಕ್ಲೀನ್ ಮಾಡಿಕೊಂಡು ಒಂದು ಸ್ವಲ್ಪ ಆರ್ಗನೈಸ್ಡ್ ಆಗಿರೋದ್ರಲ್ಲಿ ಏನು ತಪ್ಪಿಲ್ಲ. ಅಲ್ಲಿ ನಮಗೆ ಪಾಸಿಟಿವ್ ಎನರ್ಜಿ ಇರುತ್ತೆ. ನಮ್ಮ ಲೈಫು ಅದು ಯೋಚನೆ ಮಾಡುತ್ತೆ, ಇವರಿಗೆ ಹಿಂಗಿದ್ರೆ ಇಷ್ಟ, ಇವ್ರಿಗೆ ಯಾವಾಗಲೂ ಈ ಥರ ಇರೋದು ಇಷ್ಟ, ಅದನ್ನು ನಮಗೆ ಕೊಡುತ್ತೆ. ಹಾಗಾಗಿ ಕ್ಲೀನಾಗಿರಬೇಕು, ಯಾವಾಗಲೂ ಗಲೀಜಾಗಿರಬಾರ್ದು. ಇನ್ನೆಲ್ಲಿಂದ ಬಂದ ತಕ್ಷಣ ನನಗೆ ಅಂತ ಬಿಸಿ ಬಿಸಿ ಫಿಲ್ಟರ್ ಕಾಫಿ ಮಾಡಿದ್ದಾರೆ ಇವತ್ತು, ಮಾಡಿಕೊಟ್ರು. ಅಂದರೆ ಅವ್ರೇನೇ ಪ್ರೀತಿಯಿಂದ ಮಾಡಿಕೊಟ್ರು, ಅದು ಖುಷಿನೇ ಅಲ್ವಾ ಇವತ್ತು. ಹಾಗಾಗಿ ಅದರೊಳಗೆ ಇಬ್ಬರು ಕೂಡ ಹೇಳ್ತಾಯಿದ್ರು ಕೋಪ ಮಾಡ್ಕೋಬಾರ್ದು, ಇವತ್ತು ಆರಾಮಾಗಿರಬೇಕು, ಕೂಲಾಗಿರಬೇಕು ಅಂತ. ನಾನು ಹೇಳಿದೆ ಅಡುಗೆ ಮನೆ ಕೆಲಸ ಬೇಡ, ಯಾಕೆಂತಂದ್ರೆ ಅದೊಂಥರ ನೀವು ಅಂದ್ಕೊಂಡಷ್ಟು ಈಸಿ ಅಲ್ಲ ಆ ಕೆಲಸ, ನಾನು ಮಾಡ್ಕೊಳ್ತೀನಿ, ಮಿಕ್ಕಿದ್ದು ನೀವು ಮಾಡ್ಕೊಳ್ಳಿ ಅಂತ. ಇಲ್ಲ ಇವತ್ತಿಂದ ಅಡುಗೆ ಕೆಲಸ ನಮ್ಮದೇನೆ ಅಂತ ಹೇಳಿ ಅವ್ರು ಅಡುಗೆ ಮನೆ ಇಟ್ಕೊಂಡ್ರು. ಇನ್ನು ನೆಕ್ಸ್ಟ್ ನಾನೇನು ಮಾಡಲಿ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾತ್ರ ನಾನು ಮಾಡಿಕೊಟ್ಟಿದ್ದೆ, ಮಧ್ಯಾಹ್ನ ಮತ್ತು ಸಂಜೆಗೆ ಮಾಡ್ಕೊಳ್ತೀವಿ ಅಂತ ಶುರು ಮಾಡಿದ್ರು. ಅದೇನಾಯಿತು ಅಂತ ಆಮೇಲೆ ಹೇಳ್ತೀನಿ. ನಾನು ಇನ್ನು ಇವ್ರನ್ನೇ ಕಾಯ್ಕೊಂಡು ಕೂತ್ಕೊಂಡ್ರೆ ಬ್ರೇಕ್ಫಾಸ್ಟ್ ಎಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು 3 ಟೈಮ್ ಅಡುಗೆ ಮಾಡೋಕ್ಕಾಗತ್ತಾ? ಅದು ನಾವು ಮಾಡಿರೋ ಥರ ಖಂಡಿತ ಸಾಧ್ಯ ಇಲ್ಲ. ಅಟ್ಲೀಸ್ಟ್ 1 ಟೈಮ್ ಆದರೂ ಮಾಡಬೇಕಂತ ಆಸೆ ಪಟ್ರಲ್ಲ, ಅದೇ ಒಂದು ದೊಡ್ಡ ಖುಷಿ. ಗ್ಯಾಸ್ ಬುಕ್ ಮಾಡಿದ್ವಿ, 15 ದಿನದಲ್ಲಿ ಬರುತ್ತೆ ಅಂದರು. ಪರವಾಗಿಲ್ಲ, 15 ದಿನ ತನಕ ವೆಯ್ಟ್ ಮಾಡ್ಬೋದು ಅಂತ ಅಂದ್ಕೊಂಡು ಈಗ ನೋಡಿದ್ರೆ ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಎಷ್ಟು ಜನಕ್ಕೆ ಈ ಥರ ಆಗಿದೆ ಗೊತ್ತಿಲ್ಲ. ಅಥವಾ ಗ್ಯಾಸ್ ಬಗ್ಗೆ ನಿಮ್ಗೆ ಏನಾದರೂ ಹೆಚ್ಚು ಮಾಹಿತಿ ಇದ್ದರೆ ನನಗೆ ಹೇಳಿ. ಆ್ಯಪ್ ಇದೆ, ಇವಾಗ ಆ್ಯಪ್ ಮುಖಾಂತರ ನಾವು ಗ್ಯಾಸ್ನ ಬುಕ್ ಮಾಡಬೇಕು. ಅದರಲ್ಲೇ ಮಾಡಿದ್ವಿ, ಬುಕ್ ಕೂಡ ಆಯಿತು. ಬಟ್ 15 ದಿನ ಆದರೂ ಇನ್ನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇದೇ ಗ್ಯಾಸ್, ಬಟ್ ಆದ್ರೂ ಸ್ವಲ್ಪ ಸಣ್ಣ ಪುಟ್ಟದಕ್ಕೆ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ ಏನಿದೆಯಲ್ಲ, ರೈಸ್ ಕುಕ್ಕರ್ ಅಲ್ಲ ಅದು, ಆ್ಯಕ್ಚುಲಿ ಎಲ್ಲ ಮಾಡ್ಬೋದು. ಒಗ್ಗರಣೆ ಹೊಡಿಯೋದ್ರಿಂದ ಹಿಡಿದು, ಸಾಂಬಾರು ಮಾಡೋದ್ರಿಂದ ಹಿಡಿದು, ಅನ್ನ ಮಾಡೋದ್ರಿಂದ ಎಲ್ಲನೂ ಮಾಡ್ಕೋಬೋದು. ಅದಕ್ಕೆ ಅದನ್ನು ಇವಾಗ ಹೊರಗಡೆ ತೆಗೆದು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅನ್ನ ಸೂಪರಾಗಿತ್ತು. ಏನದು ನಿನ್ನ ಕೆಲಸ ಅಲ್ಲಿ? ಏನು ಕೆಲಸ ಮಾಡ್ತಾ ಇದ್ದೆ? ಚೆಕ್ ಮಾಡಿದ್ದಾಯ್ತಾ? ಕರೆಕ್ಟಾಗಿ ನೀರು ಹೋಗ್ತಾ ಇದೆಯಾ? ಹೋಗ್ತಾ ಇದೆಯಾ? ನೀರು ಹೋಗ್ತಾ ಇಲ್ವಾ? ಈಗ ಅಲ್ಲೇ ಮಲ್ಕೊಳ್ಳೋದು. ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದ್ಸರಿ ವಿಡಿಯೋ ಮಾಡಿದ್ದೆ. ಅಗೌರವ್ ಬ್ರ್ಯಾಂಡ್ದು ರೈಸ್ ಕುಕ್ಕರ್. ನೀವೇನು ಆಪ್ಷನ್ ನೋಡ್ತಾ ಇದ್ರಲ್ಲ ಸೈಡಲ್ಲಿ, ನಾನ್ ವೆಜ್ಜಿಂದ ಹಿಡಿದು ಎಲ್ಲ ಮಾಡ್ಬೋದು. ಕುಕ್ಕರ್ ಥರನೇ ವಿಜಿಲ್ ಬರುತ್ತೆ, ಬಟ್ ಎಲೆಕ್ಟ್ರಿಕಲ್ಲಿ. ಸ್ವಲ್ಪನೂ ಏನು ನಂಗೆ ಆ ಥರ ಅನಿಸಿಲ್ಲ ಅವತ್ತಿಂದ. ಬಟ್ ಎತ್ತಿಟ್ಬಿಟ್ಟಿದೆ, ಗ್ಯಾಸ್ ಇತ್ತಲ್ಲ, ಇದ್ರ ಅವಶ್ಯಕತೆ ಇಲ್ಲ ಅಂತ. ಇವತ್ತು ಅವಶ್ಯಕತೆ ಬಂತು ಅಂತ ಹೇಳಿ ತೆಗೆದು ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ ಸಾಂಬಾರು ರೈಸ್ ಎಲ್ಲ ಅದ್ರಲ್ಲಿ ಮಾಡೋಣ, ಎಣ್ಣೆದು ಡೀಪ್ ಫ್ರೈ ಅಥವಾ ದೋಸೆ ಚಪಾತಿ ಎಲ್ಲ ಇದ್ರಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ಇವಾಗ ಸ್ವಲ್ಪ ಸೇಫ್ ಮಾಡೋದು ತುಂಬ ಒಳ್ಳೇದಲ್ವಾ. ಹಾಗಾಗಿ ಇನ್ನು ಅಡುಗೆ ಮನೆ ಕೆಲಸ ಅವರು ಇಟ್ಕೊಂಡ್ರು, ನಾನು ಕ್ಲೀನಿಂಗ್ ಮಾಡಿ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಕಸ ಗುಡಿಸಿ ನೆಲ ಒರೆಸೋಣ ಅಂತ ಬಂದೆ. ಇದೆಲ್ಲ ಪ್ಲ್ಯಾನ್ ಬಂದುಬಿಟ್ಟು ನನ್ನ ಮಗಳಿದೆ. ನನ್ನ ಹಸ್ಬೆಂಡ್ಗೆ ಇಷ್ಟು ಒಳ್ಳೊಳ್ಳೆ ಪ್ಲ್ಯಾನ್ಸ್ ಬರೋದಿಲ್ಲ, ಅವರು ಪ್ಲ್ಯಾನ್ ಮಾಡೋದಿಲ್ಲ, ಯಾವುದೂ ಪ್ಲ್ಯಾನ್ ಮಾಡೋದಿಲ್ಲ. ಅಂದರೆ ಒಬ್ರಿಗೆ ಸರ್ಪ್ರೈಸ್ ಕೊಡಬೇಕು ಅಥವಾ ಅವ್ರನ್ನೇನೋ ಸರ್ಪ್ರೈಸಾಗಿ ಖುಷಿ ಪಡಬೇಕು. ಸೊ ಅದು ನನ್ನ ಹಸ್ಬೆಂಡಲ್ಲಿ ಇಲ್ಲ. ಆ ಥರ ಸುಮಾರು ಜನ ಹುಡುಗಿರಲ್ಲೂ ಇರುತ್ತೆ, ಹುಡುಗರಲ್ಲೂ ಇರುತ್ತೆ. ತಪ್ಪಂತ ನಾನು ಹೇಳೋದಿಲ್ಲ. ಕೆಲವೊಬ್ಬರು ಹುಡುಗಿರಿಗೆ ಅದು ಇಷ್ಟ ಆಗೋದಿಲ್ಲ, ಅಂದರೆ ಅವ್ರಿಗೇನು ಐಡಿಯಾಸ್ ಬರೋಲ್ಲ. ಹುಡುಗರು ತುಂಬ ಚೆನ್ನಾಗಿ ಅದನ್ನು ಪ್ಲ್ಯಾನ್ ಮಾಡೋದು, ಸರ್ಪ್ರೈಸ್ ಅದು ಇರುತ್ತೆ. ಕೆಲವೊಬ್ಬರಿಗೆ ಅದು ಆಪೋಸಿಟ್ ಇರುತ್ತೆ. ಸೊ ನನ್ನ ಹಸ್ಬೆಂಡ್ ಆ ಥರ. ಅದು ನನಗೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗಲಿಲ್ಲ. ಆಮೇಲೆ ಹೋಗ್ತಾ ಅರ್ಥ ಆದಮೇಲೆ ಓಕೆ, ಇದು ಈ ಥರನೇ, ಇಟ್ಸ್ ಓಕೆ. ಆದರೆ ಕೇರಿಂಗ್ ಇದೆ, ಪ್ರೀತಿ ಇದೆ, ಎಲ್ಲ ಇದೆ. ಆ ಸರ್ಪ್ರೈಸ್ ಮಾಡಬೇಕು ಅದೆಲ್ಲ ಅವ್ರಿಗೆ ಬರೋದಿಲ್ಲ. ಸ್ವಲ್ಪ ಜನದಲ್ಲಿ ಅದು ಇರುತ್ತೆ, ತಪ್ಪು ಅಂತ ನಾನು ಹೇಳೋದಿಲ್ಲ, ಅವ್ರಿಗೆ ಗುಣಗಳು ಬರುತ್ತೆ. ಮಗಳಿಗೋಸ್ಕರ ಅವ್ರಿಗೆ ಏನು ಹೇಳಿದ್ರು. ಆಮೇಲೆ ನನ್ನ ಹಸ್ಬೆಂಡ್ ಹೆಂಗೆ ಅಂದರೆ, ಏನಾದರೂ ಒಂದು ಮಾಡಬೇಕು ಅಂತ ಅಂದರೆ ಯಾಕೆ ಏನು ಅಂತ ಕೇಳೋದಿಲ್ಲ. ಅದಕ್ಕೆ ಏನೇ ಕಷ್ಟ ಆಗಲಿ, ಎಷ್ಟೇ ಎಫರ್ಟ್ ಆಗಲಿ ಹಾಕಿ ಮಾಡೋ ಥರ ಮಾಡ್ತಾರೆ. ಬಟ್ ಮಾಡೋಕ್ಕೆ ಬರಲ್ಲ. ಇದಿಷ್ಟೇ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನು ನಾನು ಕೂಡ ಫ್ರೆಶ್ ಅಪ್ ಆದೆ ಅಂತ ಹೇಳ್ಬಿಟ್ಟು ಹಾಗೆ ಮಲ್ಕೊಂಡೆ. ಕೂದಲೆಲ್ಲ ಡ್ರೈ ಆಗಿದೆ, ಬಟ್ ಕರ್ಲಿ ಆಗಿಬಿಟ್ಟಿದೆ ನೋಡಿ. ನನಗೆ ಈ ಥರ ಆಗುತ್ತೆ. ಇವತ್ತು ಕರ್ಲಿ ಇರುತ್ತೆ, ನೆಕ್ಸ್ಟ್ ಡೇಗೆ ಇದು ಕರ್ಲಿ ಆಗಿರೋದಿಲ್ಲ. ಹೀಗೆ ಫುಲ್ ಸ್ಟ್ರೈಟ್ ಆಗಿಬಿಡುತ್ತೆ. ಸ್ನಾನ ಮಾಡಿದಾಗ ಮಾತ್ರ ಈ ಥರ ಕರ್ಲಿ ಆಗಿರುತ್ತೆ. ಎಷ್ಟು ಜನಕ್ಕೆ ಈ ಥರ ಆಗುತ್ತೆ ಕಮೆಂಟ್ ಸೆಕ್ಷನಲ್ಲಿ. ಕೂದಲು ಕರ್ಲಿ ಆಗೋದೇನೋ ದೊಡ್ಡ ವಿಚಾರ ಅಲ್ಲ. ಯಾಕೆಂತಂದರೆ
ನಮ್ಮ ಅಪ್ಪನ ಕೂದಲು ಫುಲ್ ಕರ್ಲಿ ಇತ್ತು, ಅದಕ್ಕೆ ನಮ್ಮ ಅಕ್ಕನ ಕೂದಲು ಕರ್ಲಿ ಇದೆ. ನಂದು ಸ್ವಲ್ಪ ಹಂಗೆ ವೇವಿ ಥರ, ತುಂಬ ಕರ್ಲಿ ಇಲ್ಲ ಮತ್ತು ತುಂಬ ಸ್ಟ್ರೈಟ್ ಇಲ್ಲ, ಆ ಥರ. ನಮ್ಮ ಅಪ್ಪಂಗೆ ಕರ್ಲಿ ಹೇರ್ಸ್ ಇತ್ತು. ಮತ್ತು ಇವತ್ತು ನಾನು ಹುಟ್ಟಿದಬ್ಬ. ಸುಮಾರು ಜನ ನಾನು ಬರ್ತಡೆಗೆ ವಿಶ್ ಮಾಡಿದ್ದೀರಾ. ಬೆಳಗ್ಗೆಯಿಂದ ಕಮೆಂಟ್ಸ್ ಬರ್ತಾ ಇದೆ ಹಳೆ ಬ್ಲಾಗಿಗೆ. ಸೊ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ವಿಶ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅಂದರೆ ಯಾವಾಗಲೂ ನಾನು ಪ್ರತಿ ಸಲ ನನ್ನ ಬರ್ತಡೇ ಆಗೋ ತನಕ ಯಾವುದೋ ಒಂದು ಕ್ಲೂನು ಕೊಡ್ತಾ ಇರಲಿಲ್ಲ, ನನ್ನ ಬರ್ತಡೇ ಇವತ್ತು ಹಾಗೆ ಹಿಂಗೆ ಅಂತ. ಲಾಸ್ಟ್ ಬ್ಲಾಗಲ್ಲಿ ನಮ್ಮ ಮನೆಯವ್ರು ಡ್ರೆಸ್ ಕೊಡಿಸಿದ್ರಿಂದ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಆಮೇಲೆ ಕಡೆ ಮಾಡ್ಕೊಳ್ಳೋ ಹಂಗಿದ್ರೆ ಯಾರಿಗಾದ್ರೂ ಬಡವ್ರಿಗೆ, ಮಕ್ಕಳಿಗೆ ಹೆಲ್ಪ್ ಮಾಡ್ಬೋದಲ್ವಾ ನಿಮ್ಮ ಕೈಲಾದಷ್ಟು ಅಂತ ಹೇಳಿ, ಅದ್ರ ಬಗ್ಗೆ ನನಗೆ ಏನು ಅನಿಸುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗ ಅಪ್ಪ ಅಮ್ಮ ಇಲ್ದಲ್ಲಿರೋ ಮಕ್ಳ ಹತ್ರ ಹೋಗಿ ನಾನು ಬರ್ತಡೇ ಸೆಲೆಬ್ರೇಟ್ ಮಾಡಿಕೊಂಡ್ರೆ ಅವ್ರ ಮನಸ್ಸಲ್ಲಿ, ಅವ್ರ ಆಲೋಚನೆಯಲ್ಲಿ ಬೇರೆ ಏನೇನೋ ಓಡ್ತಾ ಇರುತ್ತೆ. ಅದು ನಂಗೆ ಇಷ್ಟ ಇಲ್ಲ. ಯಾರಿಗಾದ್ರೂ ಹೆಲ್ಪ್ ಮಾಡ್ತೀವಿ ಅಂತ ಅಂದಾಗ ನಾವು ಈಗ ಅನ್ನ ದಾಸೋಹ ಮಾಡೋ ಕಡೆ ಹೋಗಿ ನಮ್ಮ ಕೈಲಾದಷ್ಟು ನಾವೇನಾದರೂ ಕೊಡಿಸ್ತೀವಿ ಅಂತ ಅಂದಾಗ ಕೊಡಿಸಿ ಅಂತ ಹೇಳ್ಬೋದು, ಪ್ರಚಾರ ಮಾಡಬೇಕು ಅನ್ನೋದು ನನಗಿಲ್ಲ. ಆ ಒಂದು ಪ್ರಚಾರ ಮಾಡೋಕ್ಕೆ ಮುಂಚೆಗೆ ಕೊಡಿಸ್ತೀವಲ್ಲ, ಅಲ್ಲಿ ನಮಗೊಂದು ಅಹಂ ಬಂದ್ಬಿಡುತ್ತೆ. ನಾನು ಅನ್ನ ಹಾಕ್ಸಿದ್ದೀನಿ, ಅನ್ನ ಕೊಟ್ಟಿದ್ದೀನಿ, ನಾನೇನು ಮಾಡಿದ್ದೀನಿ ಗೊತ್ತಾ, ಇದು ನನಗಿಷ್ಟ ಇಲ್ಲ. ಅದಕ್ಕೆ ಮನುಷ್ಯನಿಗೆ ಕಷ್ಟ ಅಂದಾಗ ಒಬ್ಬ ಮನುಷ್ಯ ಸ್ಪಂದಿಸ್ತಾನೆ. ಆದರೆ ಮರಗಳಿಗೆ ಅಥವಾ ನಮ್ಮ ನೇಚರ್ಗೆ, ನಮ್ಮ ಪ್ರಕೃತಿಗೇನೋ ಕಷ್ಟ ಆಗ್ತಾ ಇದೆ ಅಂದಾಗ ಯಾರು ಸ್ಪಂದಿಸೋಕ್ಕಾಗಲ್ಲ, ಅವ್ರಿಗೆ ಅವರು ಸ್ಪಂದನೆ ಕೊಡೋಕ್ಕಾಗಲ್ಲ, ನಾವೇ ಸ್ಪಂದಿಸ್ಬೇಕು. ಆದರೆ ಈಗಿರೋ ಸಿಚುವೇಶನಲ್ಲಿ ನೀವು ನೋಡಿದಾಗ ನಾವು ನಮ್ಮ ಪ್ರಕೃತಿಗೆ ಏನಾದರೂ ಒಳ್ಳೆಯದನ್ನು ಮಾಡ್ತಾ ಇದ್ದೀವಾ? ಇಲ್ಲ ಅಲ್ವಾ? ಸ್ಟಾರ್ಟಿಂಗಿಂದನೂ ನನ್ನ ಮನಸ್ಸಲ್ಲಿರೋದು ಒಂದು, ಈ ನೇಚರ್ಗೆ, ಈ ಪ್ರಕೃತಿಗೆ ನಾವೇನು ಹಾನಿ ಮಾಡ್ತಾ ಇದ್ದೀವಲ್ಲ, ಅದನ್ನು ತಪ್ಪಿಸೋದಕ್ಕೆ ಏನಾದರೂ ಮಾಡಬೇಕು. ಇದು ನಂಗೆ ತುಂಬ ಇದೆ. ಸೊ ಅದೇ ಪ್ರಯತ್ನದಲ್ಲಿದ್ದೀನಿ. ಇದು ನನ್ನಿಂದ ಸಾಧ್ಯ ಆಗಲ್ಲ, ನಾನು ಒಬ್ಳಿಂದ ಆಗಲ್ಲ. ನೀವು ಕೂಡ ಹೆಲ್ಪ್ ಮಾಡಬೇಕು, ಖಂಡಿತ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್, ಇವಾಗ ನಾನು ಹೇಳಲ್ಲ, ನಾನು ಯಾವುದೇ ಒಂದು ಕೆಲಸನೂ ನಾನು ಆಗೋದಕ್ಕಿಂತ ಮುಂಚೆಗೆ ಹೇಳಲ್ಲ. ಯಾಕೆಂದರೆ ನಾವು ಒಂದು ಅಂದ್ಕೊಂಡಿರ್ತೀವಿ, ಹೇಳ್ಬಿಡ್ತೀವಿ, ಅದಾಗಲ್ಲ, ಮತ್ತು ಅವಾಗ ಆಗಲಿಲ್ಲ ಅಂತ ಅದಕ್ಕೊಂದು ರೀಸನ್. ನನಗಿದು ಹೇಳೋಕ್ಕೆ ಇಷ್ಟ ಇಲ್ಲ. ಸ್ಟಾರ್ಟಿಂಗಿಂದನೂ ಅಷ್ಟೇ, ನಾನು ಯಾವಾಗ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅವಾಗ ನಿಮ್ಮ ಮುಂದೆ ಹೇಳ್ತೀನಿ. ಅಲ್ಲಿವರೆಗೂ ನಾನು ಇಂಥದ್ದೊಂದು ಮಾಡ್ತಾ ಇದ್ದೀನಿ, ಅಲ್ಲಿಗೆ ಹೋಗ್ತಾ ಇದ್ದೀನಿ, ಅಂಥದ್ದಿದೆ, ನಂಗೆ ಆಸೆ ಇಂಥದ್ದಿದೆ, ಹಿಂಗಿದೆ ಹಂಗಿದೆ ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಡು ಹೋಗಿಲ್ಲ. ಹಾಗಾಗಿ ಖಂಡಿತ ಆದಷ್ಟು ಬೇಗ ಇದ್ರ ಬಗ್ಗೆ ನಾನು ತುಂಬ ಅದು ಅಂದ್ಕೊಂಡಿದ್ದೀನಿ. ನನ್ನ ನೇಚರ್ಗೆ, ನನ್ನ ಪ್ರಕೃತಿಗೆ ತುಂಬ ಪಡ್ಕೊಂಡಿದ್ದೀವಿ. ಅದಿಲ್ಲ ಅಂದರೆ ನಾವಿಲ್ಲ. ಅದಕ್ಕೇನಾದರೂ ವಾಪಸ್ ಕೊಡಬೇಕು, ಬಟ್ ಹಾನಿ ಮಾಡಬಾರ್ದು. ಇದು ನನಗಿದೆ. ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಏನು ಮಾಡೋಕ್ಕೆ ಹೊರಟಿದ್ದೀವಿ ಅಂತ. ಖಂಡಿತವಾಗ ಅದಕ್ಕೆ ನಿಮ್ಮ ಸಹಾಯ ಬೇಕು. ಖಂಡಿತ ನೀವು ನನಗೆ ಮಾಡ್ತೀರಾ. ಯಾಕೆ ಅಂತಂದರೆ ನಾನು ಪ್ರೀತಿ ಕೊಡ್ತಾ ಇದ್ದೀರಲ್ಲ, ಇದು ಸ್ಪೆಷಲ್ ನನಗೆ. ಎಲ್ಲರಿಗೂ ಸಿಗುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ನನಗೆ ಕೊಡ್ತಾ ಇರೋ ಪ್ರೀತಿ ತುಂಬಾ ಸ್ಪೆಷಲ್. ಅದಕ್ಕೊಂದು ಎಕ್ಸಾಂಪಲ್ ಏನಂತಂದರೆ, ಮನೆಗೆ ಬಂದಾಗ ಅಮೃತ ಅಂತ ಅವ್ರು ಓದ್ತಾ ಇದ್ದಾರೆ. ಓದ್ತಾ ಇರೋ ಸ್ಟೂಡೆಂಟ್ಸ್ ಕೂಡ ನನ್ನ ವ್ಲಾಗಿಗೆ ಆಡಿಯನ್ಸ್ ಅಂತ ನನಗೆ ಖುಷಿ ಆಯಿತು. ನಂಬಕ್ಕಾಗಲಿಲ್ಲ. ಯಾರೋ 2 ಮಕ್ಳ ತಾಯಿನೋ, ಮನೆ ಕೆಲಸ ಮಾಡ್ಕೊಂಡಿರೋ ಹೆಣ್ಮಕ್ಳು, ಹೋಮ್ ಮೇಕರ್, ಈ ಥರದವ್ರು ನನ್ನ ಫಾಲೋ ಮಾಡ್ಬೋದು. ಅದೇ ನನಗಿದ್ದಿತ್ತು. ಅವರು ತುಂಬ ಓದ್ತಾ ಇದ್ದಾರೆ. ಬಂದರು ಪಾಪ, ಮನೆ ನೋಡ್ಕೊಂಡು ಬಂದರು. ಇದೇ ಲೇಔಟಲ್ಲಿರೋದು. ಬಂದು ಅವ್ರು ನನ್ನ ಜೊತೆ ಮಾತಾಡಿದ್ದು ನೋಡಿ ನನಗೆ ಅವತ್ತು ನನ್ನ ಭೂಮಿ ಮೇಲೆ ಇಲ್ಲ ಬಿಡಿ, ಅಷ್ಟು ಖುಷಿ ಆಯಿತು. ನಂಬರ್ ಕೊಟ್ಟರು, ನಿಮ್ಗಿನ್ನೂ ಹೊಸ ಜಾಗ, ನಿಮ್ಗೇನಾದರೂ ಬೇಕಾ, ಗೊತ್ತಿದೆಯಾ, ಗೊತ್ತಿಲ್ವಾ, ನಿಮ್ಗೆ ಏನೇ ಇದ್ರೂ ನನಗೆ ಕಾಲ್ ಮಾಡಿ ಅಂತ ಹೇಳಿ ಹೋದರು. ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಎಲ್ಲಿಗೋ ಬಂದಿದ್ದೀವಿ, ಇಲ್ಲೂ ನನಗೆ ಇಷ್ಟು ಪ್ರೀತಿ ಸಿಗ್ತಾ ಇದೆ ಅಂತ. ಸೊ ನನ್ನ ಹುಟ್ಟಿದ ಹಬ್ಬ ದಿನ ಹೇಳ್ತಾ ಇದ್ದೀನಿ, ನನ್ನ ಹುಟ್ಟಿಗೆ ಸಾರ್ಥಕತೆ ಇದೆ ಅಂತ. ಸೊ ಅದು ಖುಷಿ ನನಗಿದೆ. ಅಮೃತ ಅಂತ, ಥ್ಯಾಂಕ್ ಯು ಅಮೃತ. ನೀವು ಬಂದವತ್ತೊಂದು ಮಾತಾಡಿದಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಮ್ಮ ಮಕ್ಕಳನ್ನ ಮಾತಾಡ್ಸಿದ್ರು, ಪ್ರೀತಮ್ನ ಮಾತಾಡ್ಸಿದ್ರು, ಅದೆಲ್ಲನೂ. ಇದು ನನ್ನ ಒಂದು ಇದಕ್ಕೆ ನಾನು ಏನಾದರೂ ಮಾಡಬೇಕು ಅಂತ ಇದ್ದೀನಿ. ಅಂತ ಹೇಳಿದ್ನಲ್ಲ, ಜನಗಳ ಸಹಾಯ ಮಾಡೋದು ಖಂಡಿತ ಇರುತ್ತೆ, ಮಾಡೇ ಮಾಡ್ತಾರೆ. ಬಟ್ ನಮ್ಮ ಪ್ರಕೃತಿ ಜೊತೆ ನಾವು ಅದ್ರ ಜೊತೆ ಹೋದರೆ ನಮ್ಮ ಜೀವನ ಅದೇನಾದರೂ ಮುನ್ಸ್ಕೊಂತು ಅಂದರೆ ನಮ್ಮ ಜೀವನ ಎಲ್ಲಿರುತ್ತಲ್ವ. ಹಾಗಾಗಿ ಅದಕ್ಕೇನಾದರೂ ಮಾಡಬೇಕು ಅನ್ನೋದು ನನ್ನ ಆಸೆ. ಸೊ ಅದಕ್ಕೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಹುಟ್ಟಿದ ಹಬ್ಬದ ದಿವಸ ಹೇಳಿದ್ದೀನಿ, ಆದಷ್ಟು ಬೇಗ ಅದೇನು ಅಂತಲೂ ಹೇಳ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಮುಂಚೆಗೆ ಹೇಳಿದ್ರೆ ಕೆಲಸ ಆಗಲ್ಲ. ಹಾಗಾಗಿ ಬನ್ನಿ, ಇವಾಗ ನಮ್ಮ ಮನೆಯವರಿಬ್ರು ಸ್ಪೆಷಲ್ ವ್ಯಕ್ತಿಗಳು ನನ್ನ ಲೈಫಲ್ಲಿ. ಬೇಡ ಅದೆಲ್ಲ ಹೇಳಿದ್ರೆ ಗತ್ಬಿಡ್ತೀನಿ. ನನಗೋಸ್ಕರ ಅಡುಗೆ ಮಾಡ್ತಾಯಿದ್ದಾರೆ, ಏನೇನು ಮಾಡ್ತಾಯಿದ್ದಾರೆ ಅಂತ ನೋಡ್ಕೊಂಬರೋಣ. ಆಮೇಲೆ ದೇವ್ರ ಪೂಜೆಗೆ ರೆಡಿ ಮಾಡ್ಕೊಂಬಿಡ್ತೀನಿ.
ರಂಗೋಲೆ ಕೆಡಿಸ್ಬಾರ್ದು. ಹಾಂ ಹಾಂ ನಾನೇ ಮಾಡಿದ್ದು. ಹ್ಞೂ ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ಹಾಂ ಬಾ. ಅದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಅಲ್ವಾ? ಪ್ರಗತಿ ಪ್ರೀತಮ್ದು ಫಸ್ಟ್ ಸ್ಕೇಟಿಂಗ್ ಕ್ಲಾಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಚಲೋ ಚಲೋ. ನಾನು ಸರಿ. ಪೂಜೆಗೆ ಎಲ್ಲ ಸೆಟ್ ಮಾಡಿಬಿಟ್ಟು ಬಂದ್ಬಿಟ್ಟೆ. ಹೂವು ಹಾಕಿದ್ರೆ ಬೇಡ, ಸಂಜೆ ಬಂದು ಹೂವು ಹಾಕಿ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಸಾಮಾನೆಲ್ಲ ಜೋಡಿಸಿ ಎಲ್ಲ ರೆಡಿ ಮಾಡಿ ಬಂದೆ. ಪೂಜೆ ಮಾಡೇ ಬಿಡೋಣ ಅಂದ್ಕೊಂಡೆ, ಟೈಮ್ ಆಗಲೇ ಇಲ್ಲ. ಫ್ರೆಶ್ ಅಪ್ ಆಗಿ ಹೋಗಿ ಎಲ್ಲ ಅದು ಇದು ಅನ್ನೋಷ್ಟೊಳಗೆ ಸಂಜೆ ಆಗಿಬಿಟ್ಟಿತ್ತು. ಒಂದು 1/4 ಗಂಟೆ ಮುಂಚೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವು 1/4 ಗಂಟೆ ಮುಂಚೆಗೆ ಹೋದ್ವಿ. ಫಸ್ಟ್ ಡೇ ಅಲ್ವಾ, ಹಾಗಾಗಿ. ಇನ್ನು ಪ್ರೀತಮ್ಗೆ ಇವತ್ತು ವಾರ್ಮ್ ಅಪ್ ಎಕ್ಸಸೈಸ್ ಮಾಡ್ತಾಯಿದ್ರು. ಅಂದರೆ ಸ್ಕೇಟಿಂಗ್ ಶೂ ತಂದಿದ್ರು, ಸೈಜ್ ಆಗಲಿಲ್ಲ, ಇಬ್ರಿಗೂ ಸೈಜ್ ಆಗಲಿಲ್ಲ. ಅವನಿಗೆ ತುಂಬ ಚಿಕ್ಕದು ಬೇಕು, ಪ್ರಗತಿಗೆ ಸ್ವಲ್ಪ ದೊಡ್ಡದು ಬೇಕಿತ್ತು. ಸರಿ, ಇದೇ ಸೈಜ್ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ತರ್ತೀನಿ, ಇವತ್ತು ಜಸ್ಟ್ ವಾರ್ಮ್ ಅಪ್ ಮಾಡಲಿ ಅಂತ ಹೇಳ್ಬಿಟ್ಟು ವಾರ್ಮ್ ಅಪ್ ಮಾಡಿಸ್ತಾ ಇದ್ವು. ಪ್ರೀತಮ್ ಮಾಡ್ತಾ ಇರೋದು ನೋಡಿ ಸಿಕ್ಕಾಬಟ್ಟೆ ಒಂಥರ ನಗು, ಸ್ಪಾಟಲ್ಲಿ ನಿಜ ಸಖತ್ ನಗು ಬರ್ತಾ ಇತ್ತು. ಪಾಪ ಬಿದ್ದುಬಿಟ್ಟ ಈ ಥರ ಮಾಡೋಕ್ಕೋಗಿ ಪಟ್ಟಂತ ಬಿದ್ರೂ ಅವನು ಬಿದ್ದೆ ಅಂತ ಹತ್ಕೊಂಡು ಬರಲಿಲ್ಲ. ಪಟ್ಟಂದು ನೋಡಿ ಬಿದ್ದುಬಿಟ್ಟು ಎದ್ದೋಗ್ತಾ ಇರೋದಿದು. ಇಮಿಡಿಯೇಟಾಗಿ ಎದ್ದು ಅದನ್ನು ಕಂಪ್ಲೀಟ್ ಮಾಡ್ದ. ಆಮೇಲೆ ಲಾಸ್ಟಲ್ಲಿ ಡಕ್ ವಾಕ್ ಅಂತ ಒಂದು ಮಾಡಿಸ್ತಾರೆ. ಅದನ್ನ ನೋಡಿ ನಾನು ಎಷ್ಟು ನಕ್ಕಿದ್ದೀನಿ ಅಂದರೆ, ಆಮೇಲೆ ಅಲ್ಲಿರೋರೆಲ್ಲ ನಗ್ತಾಯಿದ್ರು. ಪ್ರೀತಮ್ನ ಒಂದು ಸ್ಪೆಷಲ್ ಗುಣ ಇದೆ ನಿಜವಾಗ್ಲೂ, ನಾನು ನಿಮಗೆ ಹೇಳಬೇಕು. ಯಾರನ್ನ ಕಂಡ್ರೂ ಮಾತಾಡಿಸ್ತಾನೆ, ಯಾರನ್ನ ನೋಡಿದ್ರೂ ಮಾತಾಡಿಸ್ತಾನೆ. ಸರ್ ಹತ್ರನೂ ಹೋಗಿ ಅಷ್ಟೇ, ಅಷ್ಟು ಅವ್ನಿಗೆ ಆಲ್ರೆಡಿ ಪರಿಚಯ ಅನ್ನೋ ಥರ. ಆಮೇಲೆ ನಮ್ಮ ಗೇಟ್ ಹತ್ರ ಒಬ್ರು ಯಾರು ಬಂದರೂ ಹಾಯ್ ಅಂಕಲ್ ಅಂತ ಹೇಳೇ ಕಳಿಸೋದು. ಅವ್ನ ಮುಖ ನೋಡಿದ್ರೆ ಎಲ್ಲರೂ ಸ್ಮೈಲ್ ಮಾಡ್ತಾರೆ, ಆ ಥರ ಕ್ಯಾರೆಕ್ಟರ್ ಒಂದು. ಈ ಡಕ್ ವಾಕ್ ನೋಡಿ ಅದು ಎಷ್ಟು ನಕ್ಕಿದ್ದೀನಿ ಅಂದರೆ ನಿಜವಾಗ್ಲೂ ಇವಾಗಲೂ ವಿಡಿಯೋ ನಗು ಬರ್ತಾನೆ ಇದೆ. ಎಲ್ಲರೂ ಆ ಥರ ಮಾಡಿದ್ರೆ ಇವ್ನು ತಲೆ ಮೇಲೆ ಕೈ ಇಟ್ಕೊಂಡು ಹಿಂಗೆ ಹೋಗ್ತೇವೆ. ಸಿಕ್ಕಾಪಟ್ಟೆ ಖುಷಿ ಆಯಿತು, ಒಂಥರ ಫನ್ನಿತ್ತು. ಹೈಪರ್ ಆ್ಯಕ್ಟಿವ್ ಪ್ರೀತಮ್, ತುಂಬ ಆ್ಯಕ್ಟಿವ್ ಆಗಿರ್ತಾನೆ. ಅವ್ರ ಟೀಚರ್ ಅವನು ಒಂದು ದಿನಕ್ಕೆ ಹೇಳ್ಬಿಟ್ರು, ತುಂಬ ಹೈಪರ್ ಆ್ಯಕ್ಟಿವ್ ಇದ್ದಾನೆ ಮೇಡಮ್ ಇವನು. ಈ ಥರ ಇದ್ದರೆ ಮತ್ತೆ ಏನಂದರೆ ಅವರು ಫೋಕಸ್ ಮಾಡಲ್ಲ. ಹೈಪರ್ ಆ್ಯಕ್ಟಿವ್ ಇರೋ ಮಕ್ಕಳಿಗೆ ಫೋಕಸಿಂಗ್ ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ನಾನು ಇದಕ್ಕೆ ಅವನಿಗೆ ಜಾಯಿನ್ ಮಾಡಿರೋದು. ನಿಜವಾಗ್ಲೂ ಒಂದು ಒಳ್ಳೆ ಸೆಷನ್ ಕ್ಲಾಸ್. ಪ್ರಗತಿ ಫುಲ್ ಟಯರ್ಡ್, ಫಸ್ಟ್ ಟೈಮ್ ಅನಿಸುತ್ತೆ ಫುಲ್ ಬಾಡಿ ವರ್ಕೌಟ್ ಆಗಿರೋದು ಪ್ರಗತಿಗೆ. ನೆಕ್ಸ್ಟ್ ಕ್ಲಾಸಿಂದ ಇನ್ನೂ ಇದೆ. ಇವಾಗ ಹೊರಟರು, ಬಂದು ಮನೆಗೆ ಬಂದು ಇವಾಗ ಪೂಜೆ ಮಾಡಿ ನಾವೆಲ್ಲ ಫ್ರೆಶ್ ಅಪ್ ಆಗಿ ಈಗ ಬರ್ತಡೇ ಮಾಡಬೇಕು. ಇದಕ್ಕೆ ಪ್ರಗತಿಗೆ ನೆನ್ನೆ ಅಪ್ಸೆಟ್ ಆಗಿದ್ದು, ಅಯ್ಯೋ ಕ್ಲಾಸಿಗೆ ಬೇರೆ ಹಾಕ್ಬಿಟ್ರು ಇವತ್ತು, ನಾನೇನೋ ಅಂದ್ಕೊಂಡಿದ್ದೆ ಅಂತ. ಸಖತ್ತಾಗಿತ್ತು ನಿಜವಾಗ್ಲೂ. ಒಂದು ಆ್ಯಕ್ಟಿವಿಟಿ ಸೂಪರ್, ಮಕ್ಳಿಗೆ ಹಾಕೋಂಗಿದ್ರೆ ಖಂಡಿತ ಹಾಕ್ಬೋದು. ನೆಕ್ಸ್ಟ್ ಕ್ಲಾಸ್ ಮೇಲೆ ನಾನು ಹೇಳ್ತೀನಿ ಅದು ಯಾಕೆ ಏನು ಅಂತ ಹೇಳಿ. ಆಮೇಲೆ ನನ್ನ ಬರ್ತಡೇ ದಿವಸ ನಾನು ಇಲ್ಲಿ ಬರ್ಡೇ ಮಾಡಿದ್ರೆ ಅಥವಾ ಫಸ್ಟ್ ಡೇ ನಾನು ಅಮ್ಮನ ಮನೇಲಿ ಇರ್ತೀನಿ, ಇಲ್ಲ ನಾನು ನಮ್ಮ ಮನೇಲಿ ಇರ್ತೀನಿ. ನಾನು ಬರ್ಡೇ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಒಂದಿನ ಅಮ್ಮನ ಮನೆಗೆ ಹೋಗಲೇಬೇಕು. ಯಾಕೆ ಅಂತಂದ, ನಾನು ತಾಯಿ ಆದಮೇಲೆ ಗೊತ್ತಾಯಿತು ಒಂದು ಮಗುಗೆ ತಾಯಿ ಆಗೋದು ಅಷ್ಟು ಸುಲಭ ಅಲ್ಲ. ಆ ದಿನ ನಮ್ಮಮ್ಮ ಎಷ್ಟು ಕಷ್ಟಪಟ್ಟಿದ್ರು, ಅದಕ್ಕೊಂದು ಬೆಲೆ ನಾವಲ್ಲಿ ಇರಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಂಗೆ ಗೊತ್ತಿಲ್ಲ, ಬೇರೆಯವ್ರ ಬಗ್ಗೆ ನಾನು ಹೇಳೋದಿಲ್ಲ. ದಯವಿಟ್ಟು ಬೇರೆಯವ್ರು ಯಾರಿಗೂ ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಯಾರು ಅನಿವಾರ್ಯ ಸಂದರ್ಭ ಏನೋ ಆಗಿರುತ್ತೆ, ಬಟ್ ನನ್ನ ಕೇಸಲ್ಲಿ ನಾನು ಹೇಳ್ತೀನಿ. ಆಮೇಲೆ ನನ್ನ ಬರ್ತಡೇಗೆ ಅಂತ ನಾನು ತೊಗೊಂಡಿದ್ದು ಒಂದು ಸೆಲ್ಫ್ ಗಿಫ್ಟು, ಈ ವಾಚ್. ಯಾವಾಗ ಪ್ರಗತಿ ನನಗೆ ಬರ್ಡೇ ವಾಚ್ ಕೊಡಿಸಿ ಸುಮಾರು ವರ್ಷ ಆಯಿತು. ಅದು ಸ್ವಲ್ಪ ಏನಾಯಿತು ಅಂತಂದರೆ ಒಂದು ಕಟ್ಟಾಗಿ ಅದು ರಿಪೇರ್ ಮಾಡಿಸ್ಬೇಕು. ಆವಾಗಿಂದ ನಾನು ಯೂಸ್ ಮಾಡ್ತಾಯಿಲ್ಲ, ರಿಪೇರಿ ಮಾಡ್ಸೋಕ್ಕಾಗಲಿಲ್ಲ. ಅಂದರೆ ಅದು ಫುಲ್ಲು ಸ್ಟ್ರ್ಯಾಪ್ಸ್ ಚೇಂಜ್ ಮಾಡಬೇಕು, ಆ ಥರ ಕಟ್ಟಾಗಿಬಿಟ್ಟಿದೆ ಮಧ್ಯದ್ದು. ಹಾಗಾಗಿ ಬೇರೆದು ಹಾಕ್ಸೋಣ ಅಂತ ಹೇಳಿ ಹಾಗೆ ಇಟ್ಕೊಂಡೆ. ಸರಿ, ಈಗ ಸದ್ಯಕ್ಕೆ ಇರಲಿಲ್ವಲ್ಲ, ಇದೇ ನನಗೆ ಅವಶ್ಯಕತೆ ಇದ್ದಿದ್ದು ಅಂತ ಹೇಳಿ ಒಂದು ವಾಚ್ ತೊಗೊಂಡೆ. ಇದು ನನ್ನ ಸೆಲ್ಫ್ ಗಿಫ್ಟು. ನಾನು ಸೆಲ್ಫ್ ರೆಸ್ಪೆಕ್ಟ್ ಜಾಸ್ತಿ ಮಾಡ್ಕೊಳ್ತೀನಿ. ಮತ್ತು ನನಗೋಸ್ಕರ ಅಂತ ನನಗೆ ಯಾವಾಗಲೂ ಏನಾದರೂ ನನ್ನ ಮೇಲೆ ಪ್ರೌಡ್ ಇದೆ. ಅಂದರೆ ಪವಿತ್ರ ಅನ್ನೋ ಕ್ಯಾರೆಕ್ಟರ್ ಮೇಲೆ ನನಗೆ ತುಂಬ ಖುಷಿ ಇದೆ. ಹಾಗಾಗಿ ಅದನ್ನು ಅಪ್ರಿಷಿಯೇಟ್ ಮಾಡ್ಕೊಳ್ತಾ ಇರ್ತೀನಿ. ಮಾಡ್ಕೊಳ್ಳಿ ನೀವು, ನಿಮ್ಗೆ ಹಂಗೆ ಮಾಡ್ಕೋಬೇಕು ಅನ್ಸಿದ್ರೆ ದಯವಿಟ್ಟು. ಯಾಕೆ ಅಂದರೆ ಇನ್ನೊಬ್ರು ಕಾಲೇ ಎಳೆದು ಇನ್ನೊಬ್ರಿಗೆ ಏನೋ ಚುಚ್ಚಿ ಮಾತಾಡಿ ಇನ್ನೊಬ್ಬರಲ್ಲಿರೋ ಮೈನಸ್ ಪಾಯಿಂಟ್ನ ಎತ್ತಿ ಮಾತಾಡಿ ಆಡಿ ನಾವು ಆ
ಸ್ಥಿತಿಗೆ ಹೋಗ್ಬಿಡ್ತೀವಿ. ಇನ್ನೊಬ್ಬರಲ್ಲಿರೋ ಒಳ್ಳೆ ಗುಣನ, ಇನ್ನೊಬ್ಬರಲ್ಲಿರೋ ಒಂದು ಒಳ್ಳೆ ಕ್ಯಾರೆಕ್ಟರ್ನ, ಇನ್ನೊಬ್ಬರಲ್ಲಿರೋದು ಏನೋ ಒಂದು ಅಪ್ರಿಷಿಯೇಟ್ ಮಾಡ್ತಾ ನಾವು ಆ ಸ್ಥಿತಿಗೆ ಹೋಗ್ತೀವಿ. ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಸೊ ಅದಕ್ಕೆ ನಾನು ಹೇಳೋದು, ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ಕೊಳ್ಳಿ, ಬೇರೆಯವರಲ್ಲಿರೋ ಒಳ್ಳೆ ಗುಣ ಅಪ್ರಿಷಿಯೇಟ್ ಮಾಡಿ, ಕೆಟ್ಟದನ್ನು ಎತ್ತಿ ತೋರಿಸ್ಬೇಡಿ. ಅದೇ ನಮ್ಮ ಲೈಫಲ್ಲಿ ಬರುತ್ತೆ ಅಷ್ಟೇ, ಬೇರೆ ಏನೂ ಇಲ್ಲ. ಹೇಳಕ್ಕೆ ಹೋದರೆ ಏನೋ ಕತೆ ಹೊಡಿತೀಯಲ್ವಾ ಅಂತಾರೆ, ಪರವಾಗಿಲ್ಲ, ಹಿಂಗಾದರೂ ಅಂದ್ಕೊಳ್ಳಿ. ಇನ್ನು ಟೈಮ್ ಆಯಿತು, ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ನ. ಹೂವು ಒಂದು ಜೋಡಿಸ್ಬೇಕಾಯ್ತು. ನಾನು ಫ್ರೆಶಪ್ ಆಗಿ ಬಂದು ಹೂವು ಜೋಡ್ಸಕ್ಕೆ ಹೋದೆ. ಫುಲ್ ಸ್ವೆಟ್ ಆಗಿಬಿಟ್ಟಿದ್ದ ಪ್ರೀತಮ್. ಎಷ್ಟು ಸ್ವೆಟ್ ಅಂದರೆ ತಲೆಗೆ ನೀರು ಉಯ್ಕೊಂಡು ಸ್ನಾನ ಮಾಡ್ತಾರಲ್ಲ ಹಂಗೆ. ಯಾಕೆಂದರೆ ಅವ್ನಿಗೆ ಕ್ಲಾಸ್ ಇರಲಿಲ್ಲ, ಅರ್ಧನೇ ಕ್ಲಾಸ್ ಆಗಿದ್ದು, ಇನ್ನು ಅರ್ಧ ಕ್ಲಾಸ್ ಫುಲ್ಲು ಓಡ್ತಾ ಇದ್ದ. ಗ್ರೌಂಡ್ ಫುಲ್ ಓಡಿ 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 ಫುಲ್ಲು ಸ್ವೆಟ್ ಆಗಿಬಿಟ್ಟಿದ್ದ. ಆದರೂ ಅವ್ನಿಗೆ ಕಾಲು ನೋವು ಬಂದಿಲ್ಲ. ಮನೆಗೆ ಬಂದು ಓಡ್ತಾನೆ ಇದ್ದಾನೆ, ನೆಗಿತಾನೆ ಇದ್ದಾನೆ, ಆಟ ಆಡ್ತಾನೆ ಇದ್ದಾನೆ. ಅವ್ನಿಗೆ ಹೈಪರ್ ಆ್ಯಕ್ಟಿವ್, ಅದಕ್ಕೆ ಅವ್ನು ಸಣ್ಣ ಇರೋದು. ಅದಕ್ಕೆ ನಾನು ಅವ್ನಿಗೆ ಊಟದಲ್ಲಿ ತುಂಬ ಕೇರ್ ಮಾಡ್ತೀನಿ. ಅವ್ನಿಗೆ ಜಾಸ್ತಿ ನ್ಯೂಟ್ರಿಷನ್ ಬೇಕಾಗುತ್ತೆ, ತುಂಬ ಎನರ್ಜಿ ಲಾಸ್ ಆಗುತ್ತೆ ಅವ್ನಿಗೆ. ಹಂಗಾಗಿ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಎಲ್ಲ ಮಾಡಿದ್ರು, ಆದರೆ ಚಪಾತಿ ಒಂದು ಮಾಡಿರಲಿಲ್ಲ. ಅವ್ರಿಗೆ ಚಪಾತಿ ಒಸ್ಯಕ್ಕೆ ಬರಲ್ಲ, ಕಳಿಸ್ತಾರೆ ಬೇಕಾದರೆ ರೌಂಡಾಗಿ, ಅದು ಸಾಫ್ಟಾಗಿ ಒಸ್ಯಕ್ಕೆ ಬರಲ್ಲ. ಹಾಗಾಗಿ ಅದೇ ನಾನೇ ಮಾಡಿಕೊಂಡೆ. ಇನ್ನು ನಮ್ಮ ಮನೆಯವ್ರು ಅನ್ನ ರೆಡಿ ಮಾಡಿದ್ರು, ಅದಕ್ಕೆ ಗೀ ರೈಸ್ ಮಾಡ್ತಾ ಇದ್ದಾರೆ. ಏನೂ ಕೆಡಿಸೋದಿಲ್ಲ. ಏನು ಮಾಡಿದ್ಯಾ? ಡೆಕೋರೇಷನ್ ಮೇಲ್ಗಡೆ ಚೆನ್ನಾಗಿ ಬಂದಿದೆ, ಅದಕ್ಕೆ ತುಂಬ ಖುಷಿ. ಇವತ್ತೇನು ಕಂಪ್ಲೀಟಾಗಿ ನೀವು ವಿಡಿಯೋ ನೋಡ್ತಾ ಇದ್ದೀರಲ್ಲ, ಇದು ನನ್ನ ಮಗಳ, ನನ್ನ ಗಂಡನ ಫುಲ್ ಎಫರ್ಟ್. ಅವರು ಇಷ್ಟಪಟ್ಟು ನನಗೋಸ್ಕರ, ಗೊತ್ತಿಲ್ಲ ನಾನು ಯಾವ ವರ್ಷವೂ ನಾನು ಈ ಥರ ಹೇಳಲ್ಲ, ನಾನೇ ಸ್ಟಾಪ್ ಮಾಡಿಬಿಡ್ತೀನಿ. ನಂಗೆ ಬೇಡ ಪ್ಲೀಸ್, ಇದೆಲ್ಲ ರಿಸ್ಕ್ ತೊಗೋಬೇಡಿ, ನಂಗೆ ಇಷ್ಟ ಇಲ್ಲ ವೇಸ್ಟ್ ಮಾಡ್ಕೊಳ್ಳೋದು, ಏನೇನೋ ಥರದ್ದು ಕಲರು, ಪೇಪರ್, ಪ್ಲಾಸ್ಟಿಕ್ಕು, ಅದೆಲ್ಲ ಹೇಳಿದ್ದೆ ನಾನು. ಆ ಥರದ್ದು ವೇಸ್ಟ್ ಆಗೋದಕ್ಕೆಲ್ಲ ಇನ್ವೆಸ್ಟ್ ಮಾಡೋಂಗಿದ್ರೆ ಇದು ಬೇಡ ಅಂತ. ಇಲ್ಲ, ನಾವು ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಿ ಪ್ರಗತಿನೇ ಪ್ಲ್ಯಾನ್ ಮಾಡಿರೋದು. ಯಾಕೆ ಮಾಡಬೇಕು ಅನ್ನಿಸ್ತು ಅಂತ ಅವ್ರನ್ನೇ ಕೇಳಬೇಕು, ನಂಗೆ ಗೊತ್ತಿಲ್ಲ. ತುಂಬ ಖುಷಿ ಆಯಿತು, ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನೋಡಿ. ಹ್ಯಾಪಿ ಬರ್ಡೇ Pavitra, my teacher, my inspiration, my mommy, best human. Bean my brother. Give me balloon. ನಾನು ಅಗರಬತ್ತಿ ಹಚ್ಚೋಣ ಅಂತ ಇಲ್ಲಿ ಮಸ್ಕಿಟೋನೇ ಇಲ್ಲ, ಅದು ಒಂದು ಐತೆ ಅಷ್ಟೇ. ಖುಷಿ ಆಯ್ತಮ್ಮ ತುಂಬಾ. ಫೋಟೋ ಎಲ್ಲ ಪ್ರಿಂಟ್ ಹೊಡೆದಿದ್ದೀರಾ, ತುಂಬಾ ಖುಷಿ ಆಯ್ತು. ಪ್ರಗತಿ ಇಷ್ಟೆಲ್ಲ ಇದೆ, ಪ್ರಗತಿ ಬರ್ದಿರೋದು ಅಂತ ಅಂದ್ರೆ ನಂಬಕ್ಕಾಗ್ತಾ ಇಲ್ಲ ನನಗೆ. ಎಲ್ಲ ಪ್ರಿಂಟ್ ತೆಗ್ದಿರೋ ತರ ಬಂದಿದೆ ಅಲ್ವಾ, ಹ್ಯಾಂಡ್ ರೈಟಿಂಗ್ ಎಲ್ಲ. ಥ್ಯಾಂಕ್ ಯು. ಅವಾಗ್ಲಿಂದ ಬೀಳ್ತಾನೆ ಇದಕ್ಕೆ ನನ್ನ ಬೆಳಗ್ಗೆಯಿಂದ ಇದ್ರ ಮೇಲೆ ಬರಕ್ಕೆ ಬಿಟ್ಟಿಲ್ಲ, ಬರ್ಬಾರ್ದು ಅಂತ ಹೇಳಿ. ಚೆನ್ನಾಗಿದೆ, ಖುಷಿ ಆಯ್ತು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ನಾನು ಬರ್ತಡೇ ಮಾಡ್ತಿದ್ದ ಮಕ್ಕಳೆಲ್ಲ ಇವಾಗ ನನಗೆ ಬರ್ತಡೇ ಮಾಡೋಷ್ಟು ದೊಡ್ಡವರಾಗ್ಬಿಟ್ಟಿದೆ. ನನಗಿಂತ ನಿಮಗೆ ಖುಷಿ. ಸ್ಕೇಟಿಂಗ್ ಆಡಕ್ಕೆ ಹೋಗಿ ಅಷ್ಟು ಸುಸ್ತಾದ್ರೂ ಹಂಗೆ ಆಡ್ತಾನೆ ಇದ್ದಾನೆ. ನೋಡಲಿ ಮಮ್ಮಿ ಫೋಟೋ, ನೋಡಲಿ ಪ್ರೀತಮ್ ಫೋಟೋ. ಅದು ಪ್ರೀತಮ್, ಅದು ಪ್ರೀತಮ್, ನಾನು ಮಮ್ಮಿ, ಅದು ಮಮ್ಮಿ. ಡ್ಯಾಡಿ ಇಲ್ಲ, ಡ್ಯಾಡಿ ಇಲ್ಲ, ಡ್ಯಾಡಿ ಇಲ್ಲಿಲ್ವಾ? ಡ್ಯಾಡಿ ಜೊತೆಗೆ ಒಂದು ಫೋಟೋ ಇಲ್ಲ. ಅದು ಬೀಳುತ್ತೆ ಪ್ರೀತ, ಕೆಳಗಡೆ ಬೇಡ ಪ್ಲೀಸ್. ಅಲ್ಲಿ ಕೇಕ್ ಕೇಕ್ ಎಲ್ಲ ತರ್ಸೋದೇ ಇಲ್ಲ. ಪ್ರೀತನು ಸಿಕ್ಕಾಪಟ್ಟೆ ಖುಷಿ ಕೇಕ್ ಆಗ್ತಾ ಇದೆ. ಬೇಡ, ಕೇಕ್ ಕೊಡಲ್ಲ. ಪ್ರಗತಿ ಎಂದು ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದ್ದೆ. ನಿಮ್ಗೆ ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಪ್ರಗತಿನೇ ಮಾಡಿರೋದು. ನನಗೋಸ್ಕರ ಇಷ್ಟೆಲ್ಲ ಮಾಡ್ತಾರೆ ಅಂತ ನಾನು ಗೆಸ್ಸು ಮಾಡಿರಲಿಲ್ಲ. ಅಂದರೆ ಗೊತ್ತಲ್ಲ, ಏನೋ ಬಲೂನು ಓದೋದು, ಚಿಕ್ಕ ಮಕ್ಳು ಏನು ಮಾಡ್ತಾರೋ ಅಷ್ಟು ಮಾತ್ರ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಬೇಡ, ಕಣ್ಣಲ್ಲಿ ನೀರು ಬರ್ತಾ ಇದೆಯಲ್ಲ, ಪ್ರೀತು ಕೇಕ್ ಕೊಡಲ್ಲ. ಮತ್ತೆ ಬಾಯ್ ಹ್ಯಾಪಿ ಬರ್ಡೇ ಹೇಳು ಮಮ್ಮಿಗೆ. ಬಲೂನೇ ಓದ್ಬಾರ್ದಿತ್ತು. ಮಮ್ಮಿ ಹ್ಯಾಪಿ ಬರ್ಡೇ ಹೇಳು. ಕಟ್ ಮಾಡ್ಲಾ? ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಡಿಯರ್ ಮಮ್ಮಿ, ಹ್ಯಾಪಿ ಬರ್ಡೇ ಟು ಯು.
ಜಗತ್ತಿಗೆ ಫಸ್ಟ್, ಆಮೇಲೆ ನೀನು, ಇದು ಆಮೇಲೆ ಬೇಜಾರ್ ಡ್ಯಾಡಿಗೆ. ಬೇಕಂತ. ಫಸ್ಟ್ ಮಮ್ಮಿ ತಿನ್ಸು. ಇಲ್ಲ ಮಮ್ಮಿ ತಿನ್ಸು ಪ್ರೀತಮ್. ಪ್ರೀತಮ್ ಮಮ್ಮಿ ತಿನ್ಸು. ಮಮ್ಮಿ ತಿನ್ಸು. ಹಾಗೆ ತಿನ್ಸು ನನ್ನ ಬಗ್ಗೆ. ಇದು ಅಂದ್ರೆ ಬಾಚಿನಿ. ವೆಲ್ಕಮ್. ಮಮ್ಮಿಗೆ ಇದು ನಿಂಗಲ್ಲ. ಇಲ್ಲ. ಕೊಡಿ ಮಮ್ಮಿ ಪ್ರೀತಮ್. ಓದು. ಪ್ರೀತಮ್ ಸೈಡ್ ಬನ್ನಿ. ನಾನು ಹ್ಯಾಪಿ ಬರ್ತ್ಡೇ. ಆಮೇಲೆ ಹೇಳಿ. ಇದು ಫಸ್ಟ್ ಹ್ಯಾಪಿ ಬರ್ತ್ಡೇ, ಇದು ಐ ಲವ್ ಯು. ಇದು ಓಪನ್ ಮಾಡ್ಬೇಕಾ? ಇದೆಲ್ಲ ಮಾಡಿದ್ಯಾಮು, ನಾನೇ ಜೋಡಿಸ್ಬೇಕಾ? ಕರೆಕ್ಟ್. ಅಷ್ಟೇನಾ? ಇದು ಪಜಲ್ಲು ಕರೆಕ್ಟಾಗಿ ಜೋಡಿಸಿದ್ದೀನಿ. ಯು ಬುಕ್ ಅಲ್ಲ, ಆ ಬುಕ್ ಫಾರ್ ಯು. ಓಪನ್ ಮಾಡೆ. ಹೆಂಗ್ ಓಪನ್? ಇದನ್ನ ಓಪನ್ ಮಾಡ್ಲಾ? ಯು ಆರ್ ಮೀ, ಯು ಆರ್ ಮೈ ವಿತೌಟ್ ಸಿ. ಪ್ರಥಮ್ ಕೇಕ್ ಏನ್ ಹಂಗಂದ್ರೆ? ಓಪನ್ ಮಾಡು. ಬಿಕಾಸ್ ಇಟ್ ವಿಲ್ ಬಿ ಲವ್, ಐ ಲವ್ ಯು. ಕ್ಲವ್ ಅಂತ ಅದ್ರ ಹೆಸರು. ಹ್ಮ್. ಸಿ ತೆಗೆದ್ರೆ ಯು ಆರ್ ಮೈ ಸೈಲ್ ಆ್ಯಂಡ್ ಎಮ್ ಸ್ಮೈಲ್ ಬಿಕಾಸ್ ಯು ಕಂಪ್ಲೀಟ್ ಮೀ. ಓ, ಇದು ಕ್ಲೋ ಅದಕ್ಕೆ ಹಾಕಿರೋದಾ? ಸೀತ ಇದ್ರೆ ಅಲ್ಲಿ ಲವ್, ಸ್ಮೈಲ್ ಅಲ್ಲಿ ಅಮ್ಮ ಮಾಡಿದ್ರೆ ಸ್ಮೈಲ್. ಇದು ಬೇಡ ಪ್ಲೀಸ್. ಇದೊಂದಾಯ್ತಾ? ಹ್ಯಾಪಿ ಬರ್ಡೇ, ಲವ್ ಯು ಮಮ್ಮಿ. ಓಪನ್. ಓ, ಗ್ರೀಟಿಂಗ್ ಕಾರ್ಡ್ ಎಲ್ಲ ಮಾಡಿದಾಳೆ ಪ್ರಗತಿ. ಸಖತ್ತಾಗಿದೆ ಇದು. ಲವ್ ಫಾರ್ ಯು. ಸಣ್ಣದಾಗಿ ಸುಮ್ಮನೆ ಏನೋ ಸ್ಕೆಚ್ ಮಾಡಿ ಗೀಚಿ ಬರ್ತಡೇ ಕಾರ್ಡ್ ಕೊಡ್ತಾ ಇದ್ದಿದ್ದ ಅವಾಗ. ಇದ್ಯಾಕೆ ಹಿಂಗ್ ತಳ್ಬಿಟ್ಟಿದ್ಯಾ? ಅದಾಗುತ್ತಲ್ಲ, ಇದು 31. ಓ, ಹಂಗೆ ಏಜಾ? ಹ್ಯಾಪಿ ನೋಡ್ಲಿಲ್ಲ. ಬರ್ಡೇ. ಓಕೆ ಇವಾಗ ಗೊತ್ತಾಯ್ತು. ಇವಾಗ ನೆಕ್ಸ್ಟ್ ನಿಂಗೆ ಫ್ಲವರ್ಸ್ ಅಂದ್ರೆ ಫ್ಲವರ್ಸ್. ನನಗೆ ಫ್ಲವರ್ ಇಷ್ಟ ಅಂತ ಹೇಳಿ ಟಿಶ್ಯೂ ಅಲ್ಲಿ ಫ್ಲವರ್ ಮಾಡಿ ವಾಸ್ ಮಾಡಿರೋದು. ನೋಡು ಫುಲ್ಲು ಏನೈತೆ ಅಂತ. ಫ್ಲವರ್ ನೋಡು. ಚಾಕ್ಲೇಟ್. ನಂಗೆ ಚಾಕ್ಲೇಟ್ ಇಷ್ಟ ಇಲ್ವಲ್ಲ? ನಾನು ಕೊಟ್ಟಿದ್ದೆಲ್ಲ ಇಷ್ಟ ಅಂತ ಹೇಳ್ತಿದ್ದೆ. ಪ್ರೀತಮ್ ಸೈಡ್ ಬನ್ನಿ ಪ್ಲೀಸ್. ಡೈರಿ ಮಿಲ್ಕ್ ಚಾಕ್ಲೇಟ್. ಅದ್ರೊಳಗೆ ಹ್ಯಾಪಿ ಬರ್ಡೇ ಮಾಮ್, ಓಪನ್. ಮದರ್ ಈಸ್ ಶಿ ಹೂ ಕ್ಯಾನ್ ಟೇಕ್ ದ ಪ್ಲೇಸ್ ಆಫ್ ಆಲ್ ಅದರ್ ಬಟ್ ಹೂಸ್ ಪ್ಲೇಸ್ ನೋ ಒನ್ ಕ್ಯಾನ್ ಟೇಕ್. A mother's love is beautiful than a fresh flower. You are lost many things in your life, so I thought you don't lose this birthday. With a lot of love. Thank you so much, ಅಮ್ಮ. ನನಗೆ ಆ್ಯಕ್ಚುಲಿ ಇದೆಲ್ಲ ಇಷ್ಟನೇ ಇಲ್ಲ. ಆಮೇಲೆ ನಂಗೆ ಈ ಥರ ಎಲ್ಲ ಮಾಡ್ಕೊಂಡು ಗೊತ್ತೂ ಇಲ್ಲ. ಖುಷಿ ಆಯಿತು. ಥ್ಯಾಂಕ್ ಯು. ಇನ್ನೂ ಗಿಫ್ಟೇ ಕೊಟ್ಟಿಲ್ಲ. ಕೊಡ್ಲಾ? ಇಷ್ಟೆಲ್ಲ ಕಷ್ಟಪಟ್ಟು ನಾನು ಏನ್ ಮಾಡ್ತೀಯ ಒಂದಿನ ಸರಿ, 2 ದಿನ ಸರಿ, 3-4 ದಿನದಿಂದ ಮೇಲ್ಗಡೆ ರೂಮಲ್ಲಿ ಯಾರು ಒಳಗಡೆ ಬರಕ್ ಬಿಡ್ದಲ್ಲೇ ಮಾಡ್ತಾ ಇದ್ದು. ಬೈತಾ ಇದ್ದೆ ನಾನು, ಸಾಕು ಬಿಡು, ಎಷ್ಟ್ ಮಾಡ್ತೀಯಾ, ಹಿಂಗ್ ಮಾಡ್ತೀಯಾ ಅಂತ. ನೋಡು ಕಣ್ಣಲ್ಲಿ ತುಂಬಾ ಖುಷಿ ಆಯ್ತಾ? ಅರ್ಥ ಆಯ್ತಾ? ಬೈತಾ ಇದ್ದಿಲ್ಲ? ಒಂದಿನ ಫೈನಲ್ ಮೋಸ್ಟ್ ಬಿಗ್ಗೆಸ್ಟ್ ಗಿಫ್ಟ್ ಬಂದಿದೆ. ಇದಕ್ಕಂತೂ ಒಂದಿನ ಎಲ್ಲ ಹೋಗಿ ಬಂದಿದ್ರು ದೂರ. ಏನಾಯ್ತು? ಏನಿಲ್ಲ, ಮಮ್ಮಿ ಬರ್ತಡೇ ಮಾಡೋರೆಲ್ಲ ಬಂದು ಸಿಗ್ತಾರಲ್ಲ ಅಂತ ತುಂಬಾ ಖುಷಿ ಆಗೈತೆ. ಬರ್ತಡೇ ಮಾಡಿರೋದಕ್ಕಲ್ಲ, ನನ್ಗೆಲ್ಲ ಬರ್ತಡೇ ಮಾಡ್ಕೊಳಕ್ ಇಷ್ಟನೇ ಇಲ್ಲ. ನಮ್ಗೆ ಇಷ್ಟ ಇಲ್ಲ, ನಮ್ಗೆ ಇಷ್ಟ ಇಲ್ಲ.
ನನ್ನ ಮಗಳೇ ಎಫರ್ಟ್ ನೋಡಿ ಖುಷಿಯಾಗಿದ್ದು ಅಂತ ಹೇಳಿದ್ವಿ. ಇದಕ್ಕೆ ಏನೋ ಬುಸು 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 ಅಂತ ಮಾತಾಡ್ತಾರೆ. ಏನ್ ಮಾಡ್ಬೋದು ಅಂತ ನಾನು ಏನೋ ಭಾರ ಇದೆ. ಏನು ಗೆಸ್ ಮಾಡು ಕವಿ, ಗೆಸ್ ಮಾಡು, ಓಪನ್ ಮಾಡ್ಬೇಡ ಫಸ್ಟ್. ಏನಿರ್ಬೋದು? ನನ್ಗೆ ಗಿಫ್ಟ್ ತಗೊಂಡ್ ಅಭ್ಯಾಸ ಇಲ್ಲ, ಹಂಗಾಗಿ ನಂಗೆ ಗೆಸ್ ಎಲ್ಲ ಮಾಡಕ್ ಆಗಲ್ಲ. ಕಣ್ಣು ನೀರು ಬಂದ್ಬಿಟ್ಟಿದೆ. ಓಪನ್ ಮಾಡ್ಲಾ? ಮಾಡಿ. ಓಪನ್ ವಿತ್ ಸ್ಮೈಲ್. ಸರಿ ಮಾಡ್ಕೊಂಡು ಸಾಕಾಗ್ತದೆ. ಚೆನ್ನಾಗಿದೆ. ನಂದೇ ಫೋಟೋ, ಪ್ರಗತಿದು, ನಂದು, ಎಲ್ಲಾರ್ದು. ಪ್ರಗತಿ ಇಲ್ಲೇ ಇದೆಯಲ್ಲ. ಇಲ್ಲ, ಇದು ಆ ಮನೇಲಿ ಇದ್ದಾಗ ನನ್ ಬರ್ಡೇ ದಿನ ಮಾಡಿದ್ದು. ಅವತ್ತು ತುಂಬಾ ಸಿಂಪಲ್ ಆಗಿ ಮಾಡಿದ್ದೆ. ಒಂದ್ 250 ರೂಪಾಯಿ ಸೀರೆ ಹಾಕಿದ್ದೆ ಅವತ್ತು ನಾನು ಅಷ್ಟೇನೆ. ಸಿಕ್ಕಾಪಟ್ಟೆ ಖುಷಿ ಆಯ್ತು. ಚೆನ್ನಾಗಿದೆ. ಇದನ್ನ ಮಾಡ್ಸೋದಕ್ಕೆ ಯಾರು ಮಾಡಲ್ಲ ಅಂತ ಹೇಳ್ಬಿಟ್ಟು ಹ್ಯಾಪಿ ಬರ್ತ್ಡೇ ಮಾಮ್. ಇಷ್ಟು ದೊಡ್ಡೋಳಾಗ್ಬಿಟ್ಟಿದ್ದಾಳ ನನ್ ಮಗಳು ಅಂತ ಖುಷಿ ಆಗ್ತಾ ಇದೆ ನನ್ಗೆ. ಅಯ್ಯೋ, ಇಷ್ಟು ಚಿಕ್ಕ, ಅಂದ್ರೆ ನೀವ್ ನೋಡಿರ್ತೀರಾ ನನ್ ಯಾರೋ ಇದು ಕೊಟ್ಟಿರಲ್ಲ, ಬೋನಸ್ ಇಲ್ಲ ಏನು, ಒಂದು ಹೆಸರು ಬರ್ಕೊಟ್ಟಿದ್ರು, ಅದಕ್ಕೆ ಖುಷಿ ಪಡ್ತಿರಲ್ಲ, ಅದಕ್ಕೆ ಫೋಟೋನ ಹಾಕಿ ಕೊಟ್ಟಿದ್ರು. ಏನೇನೋ ಕೇಳ್ತಾ ಇತ್ತು ಪ್ರಶ್ನೆನ, ಮಮ್ಮಿ ನಿಂಗೆ ಏನ್ ಇಷ್ಟ, ನಿಂಗೆ ಏನ್ ಇಷ್ಟ ಅಂತ. ಫೋಟೋ ಎಲ್ಲಿ ತೋರಿಸು. ಇಲ್ಲಿ ನಂಗೆ ಮಮ್ಮಿ ಕಾಫಿ ಆಯ್ತು. ಎಲ್ಲಿ ಪ್ರೀತಮ್? ಪ್ರೀತಮ್ ಚೆನ್ನಾಗಿದ್ಯಾ ಹೇಳಿ. ನಿಜವಾಗ್ಲೂ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಚೆನ್ನಾಗಿ ಬಂದಿದೆ, ಸಖತ್ತಾಗಿದೆ. ಥ್ಯಾಂಕ್ ಯು ಅಮ್ಮ. ಏನಾದ್ರು ಹೇಳ್ಬೇಕು ಅಂತ ಅನ್ಕೋತೀನ, ಆದ್ರೆ ಈ ಟೈಮಲ್ಲಿ ನನ್ಗೇನು ಮಾತಾಡಕ್ ಬರಲ್ಲ, ಹಂಗಾಗಿ ಏನು ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಆಗಲ್ಲ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ಮಾಡ್ಬೇಕಾದ್ರೆ ಹೇಳಿ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಹೇಳ್ತೀರಾ? ಫ್ಲವರ್ ನೋಡಿ ಸಕ್ಕತ್ತಾಗಿದೆ, ಖುಷಿ ಆಯ್ತು. ಇನ್ನ ಇವತ್ತು ಇಲ್ಲೇ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಅಡ್ಗೆನೂ ಮಾಡಿದ್ದಾರೆ. ನನ್ ನಂಬಕ್ಕೆ ಆಗ್ತಾ ಇಲ್ಲ, ಲೆಟರ್ಸ್ ಎಲ್ಲ ಬರ್ದಿರೋದು ಅಷ್ಟು ಒಂಥರ 3D ಎಫೆಕ್ಟ್ ಹೆಂಗೆ ಕೊಟ್ಟು ಬರೆದ್ರು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಟೈಮ್ ಕೊಟ್ಟು ಏನೋ ಕಾಸ್ಟ್ಲಿ ಗಿಫ್ಟ್ಗೆ ಅಂತ. ಅಂದರೆ ಜೀವನದ ವ್ಯಾಲ್ಯೂ ನಮ್ಮ ಮಕ್ಳಿಗೆ ಗೊತ್ತಾಗಿದೆ ಅಲ್ಲ, ಅದು ಖುಷಿ ನನಗೆ. ನಾನು ಎಕ್ಸ್ಪೆಕ್ಟ್ ಮಾಡಲ್ಲ ಗಿರ್ತಡೆ ಯಾರೋ ವಿಶ್ ಮಾಡಬೇಕು, ಇದು ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಲ್ಲ. ಯಾಕೆಂತಂದರೆ ಅವತ್ತು ನನ್ನ ದಿನ, ಅದಕ್ಕೆ ನಾನು ಏನು ಕುಡ್ಕೊಬೇಕೋ ಅದನ್ನು ನಾನು ಕುಡ್ಕೋಬೇಕು ಅಂತ ನಂಗೆ ಅದು ತುಂಬ ಚಿಕ್ಕ ವಯಸ್ಸಿಂದ ಬಂದಿದ್ದು. ಅದಕ್ಕೆ ನಾನು ನನ್ನ ಹತ್ರ ಏನಿರಲ್ವೋ, ನನಗೇನು ಸಾಧ್ಯನೋ ಅದನ್ನು ನಾನು ಗಿಫ್ಟ್ ಮಾಡ್ಕೊಳ್ತಾ ಇರ್ತೀನಿ. ಬಟ್ ಇನ್ನೊಬ್ಬರಿಂದ ಗಿಫ್ಟ್ ಬಂದಿದ್ದು ನನ್ನ ಲೈಫಲ್ಲಿ ತುಂಬ ಅಂದರೆ ತುಂಬ ಕಮ್ಮಿ, ಸರ್ಪ್ರೈಸಸ್ ಸಿಕ್ಕಿದ್ದು ತುಂಬ ಕಮ್ಮಿ. ಇವತ್ತು ನನ್ನ ಮಗಳು ಕೊಟ್ಟಿರೋದು ನೋಡಿ ಫುಲ್ ಖುಷಿ ಆಯಿತು. ಊಟ ಎಲ್ಲ ತೊಗೊಂಬರ್ತಾ ಇದ್ದಾರೆ ನೋಡಿ. ಎಲ್ಲ ಮಾಡಿಸ್ಬಿಟ್ಟು ಚಪಾತಿ ನಿನ್ ಕೈಲೇ ಮಾಡಿಸ್ಬಿಟ್ಟೆ. ಚಪಾತಿ ಒಂದು ನಾನು ಮಾಡಿರೋದಕ್ಕೆ ಕೊನೆಗೆ ನಿನ್ನ ಕೈಲೇ ಮಾಡ್ಸಂಗಾಯ್ತಲ್ಲ ಅಂತ ಪ್ರಗತಿ. ಅದು ಚಪಾತಿ ಹೊಸ್ಯಾಗಿ ಬರಲ್ಲ ಅವ್ರಿಗೆ, ಹಾಗಾಗಿ ನಾನೇ ಮಾಡಿಕೊಟ್ಟೆ. ಅಂದ್ರೆ ನಾನು ಯೂನಿಫಾರ್ಮ್ ಹಾಕೊಂಡಿದ್ನಲ್ಲ, ಅದಕ್ಕೆ ಮೈ ಟೀಚರ್ ಅಂತ. ಎಲ್ಲ ಕಲರ್ ಪ್ರಿಂಟ್ ತೆಗೆದ್ರೆ ನೋಡಿ. ಲೆಟರ್ಸ್ ಎಲ್ಲ 3D ಬರೀತಾರಲ್ಲ ಆ ಥರ, ಇದೆಲ್ಲ ಕೈಯಲ್ಲೇ ಬರ್ದಿರೋದು ಪ್ರಗತಿನೇ. ನನ್ನ ಹೆಸರು ಇಲ್ಲ, ಇದನ್ನು ನಾನು ನಿಜವಾಗ್ಲೂ ಹಾಗೆ ಇಟ್ಕೊಳ್ತೀನಿ ತೆಗೆದ್ಬಿಟ್ಟು. ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ನನಗೆ, ಮಾತೇ ಬರ್ತಾ ಇಲ್ಲ. ಖುಷಿ ಆಯಿತು ನಿಜವಾಗ್ಲೂ. ಏನೋ ಹುಡುಗಾಟಕ್ಕೆ ಸುಮ್ಮನೆ 2 ಬಲೂನ್ ಕಟ್ಬಿಟ್ಟು ಏನೋ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು ಅಷ್ಟೇ. ಈ ಥರ ಎಲ್ಲ ಏನೋ ಸರ್ಪ್ರೈಸ್ ಗಿಫ್ಟ್ ಎಲ್ಲ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಿಜವಾಗ್ಲೂ ಇದು ಯಾವುದು ನನಗೆ ಗೊತ್ತಿಲ್ಲ. ನಾನೇ ಭಾಗ್ಯವತಿ ಇಂದು ನಾನೇ ಪುಣ್ಯವತಿ ಅಂತ ಹಾಡು ಹೇಳ್ಬೇಕು ಅಂತ ಅನ್ನಿಸ್ತಾ ಇದೆ. ಇಷ್ಟೊಂದು ಎಫರ್ಟ್ ಹಾಕ್ತಾರೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ನನ್ನ ಹಸ್ಬೆಂಡ್ ಮಾಡಲ್ಲ, ಅವ್ರಿಗಿದೆಲ್ಲ ಐಡಿಯಾ ಬರೋದೇ ಇಲ್ಲ.
ಸೊ ಅದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅಪ್ಸೆಟ್ ಆಗ್ತಾಯಿತ್ತು. ನಾನು ಎಷ್ಟು ಎಫರ್ಟ್ ಹಾಕಿಲ್ಲ ಮಾಡ್ತೀನಿ, ನಮ್ಮ ಮನೆಯವ್ರು ಏನೂ ಮಾಡಲ್ವಲ್ಲ ಅಂತ. ಆಮೇಲೆ ನಾನೇ ಅಡ್ಜಸ್ಟ್ ಆದೆ. ಒಂದೊಂದು ಕ್ಯಾರೆಕ್ಟರ್ ಒಂದೊಂದು ಥರ ಇರುತ್ತೆ. ಬಿಡೋ ಆಯಿತು, ನಾವೇ ಮಾಡಿದ್ರಾಯ್ತು, ಅವರೇ ಮಾಡಬೇಕಂತ ಏನಕ್ಕೆ ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಹೇಳಿ. ಅಂದರೆ ಅವ್ರಿಗೆ ಈ ಥರ ಏನೋ ಒಂದು ಸರ್ಪ್ರೈಸ್ ಕೊಡಬೇಕು, ಅವ್ರಿಗೆ ಏನೂ ಯಾವತ್ತೂ ಬರೋದಿಲ್ಲ ತಲೆಯಲ್ಲಿ. ಅದು ಅವ್ರು ತಪ್ಪಂತ ಹೇಳಲ್ಲ, ಅವ್ರೊಂದು ಕ್ಯಾರೆಕ್ಟರ್ ಇರುತ್ತೆ. ಬಟ್ ಪ್ರಗತಿ ಇದು ಮಾಡಿರೋದು ನನಗೆ ಆಶ್ಚರ್ಯ. ಈ ಬದುಕಿಗೆ ಇನ್ನೇನು ಬೇಕು ಅಂತ ಗೊತ್ತಿಲ್ಲ, ಸಾಕು ಅನ್ನಿಸ್ತಾ ಇದೆ. ಖುಷಿ ಆಯಿತು. ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ ಈ ಹುಟ್ಟಿಗೆ ಸಾರ್ಥಕತೆ ಸಿಕ್ಕಿದೆ. ಯಾವತ್ತೂ ಈ ಜೀವ ಅಂದರೆ ಬೇಡ, ಇದು ನನಗೆ ಈ ಜೀವ ಅಂತ ಈ ಜೀವನೇ ತೆಕ್ಕೊಳ್ಳೋದಕ್ಕೆ ಹೋಗಿದ್ದವಳು ನಾನು. ಇವತ್ತು 10 ವರ್ಷದ ಹಿಂದೆ ಈ ದಿನ ನನಗೆ ಬರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಅಂದರೆ ಈ ಥರ ನಾನು ಜೀವಿಸ್ತೀನಿ ಅಂತ ನಂಗೆ ಗೊತ್ತಿರಲಿಲ್ಲ. ಇದಕ್ಕೆ ನಾನು ನಿಮ್ಗೆ ಯಾವಾಗಲೂ ಹೇಳೋದು, ಕಾದು ನೋಡಿ, ಸ್ವಲ್ಪ ಸಮಯ ಕೊಟ್ಟು ನೋಡಿ. ಸಮಯ ಪಾಸ್ ಆಗುತ್ತೆ, ಅಲ್ಲಿವರೆಗೂ ನೀವು ಸೈಲೆಂಟಾಗಿ ನೋಡ್ತಾ ಇರಿ, ಏನು ನಡೀತಾ ಇದೆ ಅದನ್ನು ನೋಡಿ ಅಷ್ಟೇ, ನೋಡೋ ಪ್ರಯತ್ನ ಮಾಡಿ. ಯಾವ ನಿರ್ಧಾರಗಳನ್ನ ಮಾಡಬೇಡಿ ಅಂತ ನನ್ನ ಅನಿಸಿರೋ ನನ್ನ ಅನುಭವದ ಮಾತನ್ನು ನಿಮಗೆ ಹೇಳಿದೆ ಹೊರತು ಬೇರೆ ಯಾವುದೂ ಇಲ್ಲ. ನಾನು ಏನು ಮಾತಾಡ್ತೀನಲ್ಲ ಅದೆಲ್ಲ ನನ್ನ ಲೈಫಲ್ಲಿ ಆಗೋಗಿರುತ್ತೆ, ಅದರಿಂದ ನಾನು ಏನೋ ಕಲ್ತ್ಕೊಂಡಿರ್ತೀನಿ. ಆ ಟೈಮಲ್ಲಿ ನಾನು ಹಿಂಗೆ ಮಾಡಬೇಕಾಗಿತ್ತು, ಹಿಂಗೆ ಮಾಡಿಬಿಟ್ಟೆ ಅನ್ನೋದಿರುತ್ತಲ್ಲ, ಅದನ್ನಷ್ಟೇ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದು. ಬೆಳದಿಂಗಳ ಊಟ ಮಾಡಿದೆ, ಇವಾಗ ತಂಪಾದ ಗಾಳಿ, ಒಂಥರ ಬಾಲ್ಯದ ನೆನಪು ಬಂತು. ನಮ್ಮ ಅಜ್ಜಿ ಮನೆ ಮುಂದೆ ಹಿಂಗೆ ಒಟ್ಟಿಗೆ ಮಲ್ಕೊಳ್ತಾ ಇದ್ದಿದ್ದ ದಿನ ಎಷ್ಟೋ ದಿನಗಳು. ಇವತ್ತು ಅದು ಮತ್ತೆ ರಿಪೀಟ್ ಆಯ್ತಲ್ಲ, ಅದಕ್ಕೆ ತುಂಬ ಖುಷಿ ಆಯಿತು. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ನಿಜವಾಗ್ಲೂ ತುಂಬ ಖುಷಿಯಾಗಿದ್ದೀನಿ. ಥ್ಯಾಂಕ್ ಯು. ನಿಮ್ಮ ವಿಶ್ವಾಸಕ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.